ಹಾಯ್ ಆಲ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ ಇವತ್ತಿನ ವಿಡಿಯೋ ಏನು ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಪಾಪು ಆದಮೇಲೆ ನಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಹಾಗೆ ಬದಲಾವಣೆ ಆಗುತ್ತೆ, ಆ್ಯಂಡ್ ನಮ್ಗೆ ಯಾವ ಥರ ಅನುಭವ ಆಗುತ್ತೆ ಅಂತ ನನ್ನ ಲೈಫಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆನ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಕಮೆಂಟ್ ತನಕ ಮಿಸ್ ಮಾಡ್ತೀನಿ ನೋಡಿ, ಓಕೆನಾ? ಬನ್ನಿ, ಆಗಿದ್ರೆ ಏನೇನೆಲ್ಲ ಬದಲಾವಣೆ ಆಯಿತು, ಈ ಈ ಥರ ಬದಲಾವಣೆ ನಿಮ್ಮ ಲೈಫಲ್ಲೂ ಆಯಿತಾ ಅಂತ ಕಮೆಂಟ್ ಮಾಡಿ, ಓಕೆನಾ? ಫಸ್ಟಿಗೆ ನಾನು ಬದಲಾವಣೆ ಬಗ್ಗೆ ಮಾತಾಡ್ತೀನಿ. ಓಕೆ, ಪಾಪು ಆದಮೇಲೆ ನನ್ನ ಲೈಫಲ್ಲಿ ಆದಂಥ ಬದಲಾವಣೆ ಕೆಲವೊಂದು ಏನಪ್ಪ ಅಂದರೆ, ಫಸ್ಟ್ ಒನ್ ಬೇಗ ಎದ್ದೇಳೋದು, ಸೆಕೆಂಡ್ ಒನ್ ತುಂಬ ಆ್ಯಕ್ಟಿವ್ ಆಗಿರೋದು. ಎಲ್ಲರೂ ಹೇಳ್ತಾರೆ ಪಾಪು ಆದಮೇಲೆ ಕೆಲವೊಬ್ರು ಅವಳು ಲೇಸಿ ಆದ್ದು ಮತ್ತು ಸ್ಲೋ ಆದ್ದು, ಪಾಪು ಆದಮೇಲೆ ಇಲ್ಲ ಬೇರೆ ಬೇರೆ ಥರ ಚೇಂಜ್ ಆಗ್ತಾರೆ ಅಂತ. ಬಟ್ ನನ್ನ ಲೈಫಲ್ಲಿ ಆಗಿದ್ದು ಬೇರೆ ಥರನೇ. ನಾನು ಪಾಪು ಆಗೋಕ್ಕಿಂತ ಮುಂಚೆನೇ ಬೇರೆ ಥರ ಇದ್ದೆ. ಬರೀ ಕೆಲ್ಸಕ್ಕೆ ಹೋಗೋದು, ಭಾನುವಾರ ಯಾವಾಗ ಬರುತ್ತಪ್ಪ, ಸಂಡೇ ಹಾಲಿಡೇ ಬಂದರೆ ಸಾಕು, ಫುಲ್ ಡೇ ರೆಸ್ಟ್ ಮಾಡೋಣ ಅಂತ ಫುಲ್ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಿದ್ದೆ. ಭಾನುವಾರ ಬಂದರೆ ಸಾಕು, ಬೆಳಗ್ಗೆ ಎದ್ದೇಳೋದೇ 10 o'clock ಆಗಿಬಿಡ್ತಿತ್ತು. ಆಮೇಲೆ ಟಿಫನ್ ಎಲ್ಲ ಮಾಡಿ ಮಲಗೋಷ್ಟು ಮತ್ತೆ ಮಲಗಿಬಿಡ್ತಿದ್ದೆ. ಎದ್ದೊಳಕ್ಕೆ 10 o'clock ಆಗ್ತಿತ್ತು. ಟಿಫನ್ ಎಲ್ಲ ತಿಂದು ಮತ್ತೆ ರಿಟರ್ನ್ ಮಲಗ್ತಾ ಇದ್ದೆ. ಆ ಥರ ಇದ್ದೆ ನಾನು ಪಾಪು ಆಗೋಕ್ಕಿಂತ ಮುಂಚೆ, ಓಕೆನಾ? ಬಟ್ ಇವಾಗ ಆ ಥರ ಇಲ್ಲ. ಇದೇ ಮೇನ್ ಒನ್ ನನ್ನ ಲೈಫಲ್ಲಿ ಬದಲಾವಣೆ ಆಗಿದ್ದು ಅಂದರೆ ಫಸ್ಟ್ ಒನ್ ಇದು. ಇವಾಗಂತೂ ನಿದ್ದೆನೇ ಬರೋಲ್ಲ, ಮಲಗ್ತೀನಿ ಅಂದ್ರೂ ನಿದ್ದೆ ಬರೋಲ್ಲ. ಯಾಕಂದರೆ ಆ ಥರ ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತೀವಿ. ಇವಾಗ ಪಾಪು ಮಲಗಿದ್ದಾಳೆ, ಬೇಗ ಬೇಗ ಬೇರೆ ಏನಾದರೂ ಕೆಲಸ ಮಾಡ್ಕೋಬೇಕು ಅಂತ ಟೈಮ್ ಟೇಬಲ್ನ ನಾವು ಹಾಕೊಂಡ್ಬಿಡ್ತೀವಿ ನಮ್ಮ ಮೈಂಡಲ್ಲಿ. ಪಾಪು ಈ ಟೈಮಲ್ಲಿ ಏನು ಮಾಡ್ಕೊಳ್ಳೋದು, ಆ ಥರ ಏನು ಮಾಡ್ಕೊಳ್ಳೋದು, ಆಮೇಲೆ ಏನು ಮಾಡ್ಕೊಳ್ಳೋದು ಅಂತ. ಸೊ ಆ ಟೈಮ್ ಟೇಬಲ್ ನಮ್ಮ ಮೈಂಡಲ್ಲಿ ಇರುತ್ತಲ್ಲ, ಅದು ನಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಸೊ ಆಗ ನಮಗೇನು ಇರಲ್ಲ, ಆ ಪಾಪು ಇಲ್ಲದೇ ಇರೋ ಟೈಮಲ್ಲಿ ಏನಿರಲ್ಲ. ಸೊ ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಲೇಜಿ ಆಗಿರ್ತೀವಿ. ಬಟ್ ಇವಾಗ ಏನಾಗುತ್ತೆಪ್ಪ ಅಂತಂದರೆ, ಇವಾಗ ಪಾಪು ಮಲಗಿದಾಗ ನಾನು ಸುಮ್ಮನೆ ಮಲಗಿಬಿಡ್ತೀನಿ ಅಂತ ಪಾಪು ಇದ್ದ ತಕ್ಷಣ ಅವಳನ್ನ ಕರ್ಕೊಂಡು ಹೇಗೆ ಕೆಲಸ ಮಾಡೋದು, ಇವಾಗ ಮಲಗಿದ್ದಾಳಲ್ವಾ, ಇದೇ ಇರೋ ಫ್ರೀ ಟೈಮಲ್ಲಿ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತೀವಿ. ಆಗ ನಮ್ಗೆ ಎಲ್ಲಿ ಬೀಳುತ್ತೆ ನಿದ್ದೆ ಮಾಡೋಕ್ಕೆ ನೆವರ್. ಸೊ ಹಾಗಾಗಿ ನಮ್ಗೆ ನಿದ್ದೆ ಬರದೇ ಇರೋ ಕಾರಣ ಪ್ಲಸ್ ನಾನು ನಿದ್ದೆ ಮಾಡಲ್ಲ, ಅದು ಆ ರೀತಿ ಆಗಿಬಿಡುತ್ತೆ ಅನಿಸುತ್ತೆ ಆಟೋಮೆಟಿಕ್ ಬದಲಾವಣೆ ಅಂತ. ಇದೊಂದು ನನ್ನ ಲೈಫಲ್ಲಿ ಆಗಿರೋದು. ಇವಾಗ ಎಂಥ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಪಾಪುನ ಸತಿ ಮಲಗಿರಲ್ಲ ಅಲ್ವಾ. ಸೊ ಆ ಟೈಮಲ್ಲೂ ಕೂಡ ನಾವು ನಿದ್ದೆ ಮಾಡಿಲ್ಲ, 5 hours ಏನಾದರೂ ನಿದ್ದೆ ಮಾಡಿದ್ರು, 1 o'clock ಮಲಗಿದ್ರು, ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ 6 o'clock ಎಲ್ಲ ಎದ್ದೇಳಬೇಕು ಅಲ್ವಾ. ಆ ಥರ ಆದ್ರೂ ನಮಗೆ ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಪಾಪು ಮಲಗಿದಾಗ ನಿದ್ದೆನೇ ಬರಲ್ಲ. ಸೊ ಯಾಕಂದರೆ ನೆಕ್ಸ್ಟ್ ಡೇ ಕೆಲಸ ಇರುತ್ತಲ್ಲ, ಮುಗಿಸ್ಕೊಳ್ಳೇಬೇಕು, ಅದರ ಕಾರಣ ಆ ಥರ ಎಲ್ಲ ಮೈಂಡಲ್ಲಿ ತಿಳಿಸಿರುತ್ತೆ. ಫಸ್ಟ್ ಒನ್ ಇದು ನನ್ನ ಲೈಫಲ್ಲಿ ಬದಲಾವಣೆ ಆಗಿದ್ದು. ನೆಕ್ಸ್ಟ್ ಒನ್ ಇನ್ನೊಂದು ಬದಲಾವಣೆ ಏನಪ್ಪ ಅಂದರೆ, ತುಂಬ ಏನೋ ಇವಾಗ ನನಗೆ ಕೆಲವೊಬ್ಬರಿಗೆ ನನಗೆ ಪಾಪು ಆದಮೇಲೆ ಎನರ್ಜಿ ಇಲ್ಲ, ತುಂಬ ಸುಸ್ತಾಗುತ್ತೆ ಅಂತಾರೆ. ಎಸ್, ಎಲ್ರಿಗೂ ಕೂಡ ಆಗುತ್ತೆ, ನನಗೂ ಕೆಲವರು ಟೈಮ್ ಆಗುತ್ತೆ ಯಾವಾಗಲೂ. ಬಟ್ ಇವಾಗ ಏನು ಅವಾಗಿನ ಥರ ಪಾಪುಗಿನ ಮುಂಚೆ ನಾನು ತುಂಬ ಅಂದರೆ ಇವಾಗಂತೂ ಸುಮ್ಮನೆ ಇರೋಕ್ಕೆ ಮನಸ್ಸಲ್ಲ, ಏನಾದರೂ ಮಾಡ್ತಾಯಿರೋಣ ಅಂತ ಮಾಡ್ತಾನೇ ಇರ್ತೀನಿ. ಅದಕ್ಕೆ ಏನಿರುತ್ತೆ ಈ ಥರ ಅಂತೂ ಬದಲಾವಣೆ ಆಗಿದೆ ನನಗೆ. ಈ ಬದಲಾವಣೆ ನನಗೆ ತುಂಬ ಖುಷಿ ಕೊಡುತ್ತೆ, ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬ ಚಂದ ಬದಲಾವಣೆ ಆಗಿದೆ ನನ್ನ ಲೈಫಲ್ಲಿ. ಆ್ಯಂಡ್ ಬದಲಾವಣೆ ಆಯಿತು. ಇದು ಅನುಭವ ಏನಪ್ಪ ಆಯಿತು ನನಗೆ ಅಂದರೆ, ಫಸ್ಟ್ ಒನ್ ಪಾಪು ಆದಮೇಲೆ ಅನುಭವ ಆಗಿದ್ದು ತಾಯಿ ಪ್ರೀತಿನ. ಹುಟ್ಟಿದ ತಕ್ಷಣ ಗೊತ್ತಾಗಲಿಲ್ಲ, ಬಟ್ ಪಾಪು ಬೆಳೀತಾ ತಾಯಿಂದಿರ ಪ್ರೀತಿ ಏನು ಅಂತ ಅನುಭವ ಆಯಿತು. ತುಂಬ ಚೆಂದ ಅನುಭವ ಆಯಿತು. ಒಂದು ಮಗು ಹುಟ್ಟಿದ ಮೇಲೆ ತಾಯಿಗೆ ಮಗು ಮೇಲೆ ಎಷ್ಟೊಂದು ಪ್ರೀತಿ ಬೆಳೆಯುತ್ತಲ್ಲ, ಎಷ್ಟೊಂದು ಕನಸುಗಳು ಬೆಳೆಯುತ್ತೆ. ಮಗು ಇಷ್ಟೇ ಇರುತ್ತೆ, ಇನ್ನೂ ಚಿಕ್ಕದಿರುತ್ತೆ. ಆಲ್ರೆಡಿ ನಾವು ಆ ಪಾಪು ಬಗ್ಗೆ ಎಷ್ಟೊಂದೆಲ್ಲ ಕನಸುಗಳು ಇಟ್ಕೊಳ್ತೀವಲ್ವ. ಸೊ ಇದು ನನಗೆ ಆಗ್ತಾ ನನ್ನ ಮಗಳ ಮೇಲೆ ನನಗೆ ಫೀಲಿಂಗ್ಸ್ ಎಕ್ಸ್ಟ್ರಾ ಆಗ್ತಾ ನನಗೆ ನನ್ನ ತಾಯಿ ಪ್ರೀತಿ ಬಗ್ಗೆ ಗೊತ್ತಾಯಿತು. ನಮ್ಮ ಅಮ್ಮರು ನಮಗೆ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಬಗ್ಗೆ ಎಷ್ಟೊಂದೆಲ್ಲ ಕನಸು ಕಂಡಿರ್ತಾರಲ್ಲ, ಈ ಮಕ್ಕಳಂದರೆ ತಂದೆ ತಾಯಿಗೆ ಎಷ್ಟೊಂದು ಇಷ್ಟ ಅಲ್ಲ ಅಂತ ಅನಿಸಿದ್ದು ನನಗೆ ನನ್ನ ಮಗಳು ಬಂದಾಗ. ಯಾಕಂದರೆ ಅವಳು ಬಂದಾಗ ಚಿಕ್ಕವಳಿದ್ದಾಗ ಅಷ್ಟೊಂದು ಅಟ್ಯಾಚ್ಮೆಂಟ್ ನಮಗೆ ಬರಲ್ಲ. 1-2 ಮಂತಲ್ಲಿ ನಮ್ದಿದ್ರಲ್ಲಿ ನಾವೇ ಇರ್ತೀವಿ. ಸೊ ಅದು ಏನು ಅವ್ಳು ಪಾಪು ಬೆಳೀತಾ ನಮ್ಮ ಜೊತೆ ಕನ್ವರ್ಸೇಷನು ದೊಡ್ಡವರಾಗ್ತಾ ಇರ್ತಲ್ಲ, ಆಗ ಅವ್ರ ಮೇಲೆ ಬರುವಂಥ ಕನಸು ಅಷ್ಟಿಷ್ಟಲ್ಲ, ಅವ್ರ ಮೇಲೆ ಹುಟ್ಟೋ ಪ್ರೀತಿ ಇಷ್ಟಿಷ್ಟಲ್ಲ. ಸೊ ನನಗೆ
ಅನುಭವ ಆಗಿದ್ದು ಅಂದರೆ ನಮ್ಮ ತಾಯಿ ಪ್ರೀತಿನ. ಎಷ್ಟು ತಂದೆ ತಾಯಿ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಕೊಟ್ಟು ಬೆಳೆಸಿರ್ತಾರಲ್ವಾ. ಎಸ್, ಇದೊಂದು ನನಗೆ ಅನುಭವ ಆಗಿದ್ದು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ನನಗೆ ಪಾಪು ಬಂದಾದಮೇಲೆ ಎಲ್ಲ ರೀತಿಯೂ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ತುಂಬ ಅಂದರೆ ತುಂಬ. ಅದರಲ್ಲೂ ಪಾಪುನ ಒಬ್ಬರೇ ಇದ್ದು ಪಾಪುನ ನೋಡ್ಕೋತಾರಲ್ಲ, ಅದು ನಾಟ್ ಈಸಿ. ನಾನೇ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವೊಬ್ಬರು ನಂತರ ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ. ಈ ಅನಿವಾರ್ಯ ಕಾರಣ, ಏನೋ ಕೆಲ್ಸಕ್ಕೆ ಅಂತ ಬಂದಿರ್ತೀವಿ, ಮನೆಯವರು ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲ ಪಾಪುನ ನೋಡ್ಕೋಬೇಕು. ನಂತರ ತುಂಬ ಜನ ಇದ್ದಾರೆ, ಬಟ್ ಮನೆ ಕೆಲಸ ಮಾಡಿಕೊಂಡು ಒಬ್ಬರೇ ಮನೇಲಿದ್ದು ಮನೆ ಕೆಲಸನೂ ಮಾಡಿಕೊಂಡು ಪ್ಲಸ್ ಅಡುಗೆ ಮಾಡಿಕೊಂಡು ಎಲ್ಲನೂ ಮೇಂಟೈನ್ ಮಾಡೋದಿರುತ್ತಲ್ಲ, ಅದ್ರ ಜೊತೆಗೆ ಪಾಪು ಚಿಕ್ಕ ಮಕ್ಕಳು ಅಂತ ಪಾಪುನ ನೋಡ್ಕೊಳ್ಳೋದು ನಾಟ್ ಈಸಿ. ಸೊ ದಟ್ ತುಂಬಾ ಕಷ್ಟ. ಅದು ಆ ಶಕ್ತಿ ಹೆಣ್ಮಕ್ಳಿಗೆ ಮಾತ್ರ ಇರೋಕ್ಕೆ ಸಾಧ್ಯ. ನನಗೆ ತಿಳಿದಿರೋ ಪ್ರಕಾರ ಅಷ್ಟೊಂದೆಲ್ಲ ಶಕ್ತಿ ಹೆಣ್ಮಕ್ಳಿಗೆ ಮಾತ್ರ ಇರುತ್ತೆ. ಅದಕ್ಕೆ ಹೆಣ್ಮಕ್ಳಿಗೆ ಸ್ಟ್ರಾಂಗು ಅಂತ ಹೇಳೋದು. ಸೊ ನನ್ನ ಜೀವನದಲ್ಲಿ ನಮ್ಮ ಪಾಪು ಬಂದಮೇಲೆ ಇಷ್ಟೊಂದೆಲ್ಲ ಬದಲಾವಣೆ ಆಯಿತು. ಸೊ ಇದರಿಂದ ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಒಳ್ಳೆ ಬದಲಾವಣೆನೇ ಆಯಿತು. ಆ್ಯಂಡ್ ನಾನು ಕೂಡ ಇವಾಗ ಸದ್ಯ ಚೆನ್ನಾಗಿದ್ದೀನಿ. ಸೊ ನನ್ನ ಮಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋನ ಇಷ್ಟೊತ್ತು ನೋಡೋದಕ್ಕೆ. ಆ್ಯಂಡ್ ಇದೇ ಥರ ಯಾರೆಲ್ಲ ಪಾಪನ ನೋಡ್ಕೊತಾ ಇದ್ದೀರಾ ಒಬ್ಬರೇ ಮನೇಲಿದ್ದು, ಆ ಥರದ ಯಾರಾದರೂ ಈ ವಿಡಿಯೋನ ನೋಡಿದರೆ ಪ್ಲೀಸ್ ಕೊನೆಗೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮದು ಅಂತ ಅಮೂಲ್ಯವಾದ ಲೈಕನ್ನು ಕೊಡಿ. ಮತ್ತು ಈ ವಿಡಿಯೋನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ನಾನು ಹೇಳಿಕೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್.